ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಇದು ರವಿವಾರದ ಬ್ಲಾಗು. ರವಿವಾರ ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಎದ್ದು ಹೊರಗೆ ಬಂದು ನೋಡೋಷ್ಟ್ರಲ್ಲಿ ಬಿಸಿಲು ಬಿದ್ದಿತ್ತು. ಮುಖಕ್ಕೆಲ್ಲ ಬಿಸಿಲು ಬಡಿ ಆತಿತ್ತು, ಅಷ್ಟು ಲೇಟಾಗಿತ್ತು. ರವಿವಾರ ಐತಿ ನಡೀತೈತೆ ಬಿಡಪ್ಪ ಅಂದ್ಕೊಂಡು ಇನ್ನು ಕೆಲಸ ಚಾಲು ಮಾಡ್ಬೇಕು ನೋಡ್ರಿ. ನಾ ಹೇಳೋಷ್ಟ್ರಲ್ಲಿ ನಮ್ಮ ಮನೆಯವರು ಏನೋ ಕೆಲಸ ಐತಂತ ಅವ್ರು ಹೊರಗೆ ಹೋದರು. ನಾ ಈಗ ಎದ್ದು ಬಂದು ಸ್ವಲ್ಪ ಹೊರಗೆ ನಿಂತ್ಕೊಂಡಿದ್ದೆ. ಬೆಳಗ್ಗೆ ಹೊರಗಡೆ ನೋಡೋಕ್ಕೆ ಒಂಥರ ಚೆಂದ ಇರ್ತೈತಿ. ಅದೆಲ್ಲ ನೋಡಿ ಈಗ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ನೋಡ್ರಿ. ರವಿವಾರ ಅಂದ್ರೆ ಯಾವ ಕೆಲಸನೂ ಅರ್ಜೆಂಟಾಗಿ ಮಾಡೋದಿಲ್ಲ, ಸ್ಲೋ ಆಗಿ ಮಾಡಿದ್ರೆ ನಡೀತೈತೆ ಅಂದ್ಕೊಂಡು ನಾನು ಸ್ಲೋ ಆಗಿ ಸ್ಟಾರ್ಟ್ ಮಾಡಿದೆ. ಈಗ ಸ್ವಲ್ಪ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ರಿಲೀಫ್ ಅನ್ನಿಸ್ತೈತೆ ನೋಡ್ರಿ, ಫ್ರೆಶ್ ಅನ್ನಿಸ್ತದೆ. ಅದಕ್ಕೆ ಕುಡಿತೀನಿ. ಸ್ವಲ್ಪ ಎದೆ ಒಳಗೆ ಗಚ್ಚಾಗಿತ್ತಂದ್ರೆ ಸ್ವಲ್ಪ ರಿಲೀಫ್ ಅನ್ನಿಸ್ತದೆ. ಅದಕ್ಕೆ ಬಿಸಿನೀರು ಕುಡಿದು ದಿನಾನೂ ರೂಢ ಹಾಕ್ಕೊಂಡೀನಿ. ನೀರು ಕುಡಿದಾದ್ಮೇಲೆ ಇನ್ಮ್ಯಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈ ಕಸ ಹೊಡ್ಕೋಬೇಕು ಮತ್ತು ಪರ್ಶಿ ಎಲ್ಲನೂ ತೊಳ್ಕೊಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಅಡುಗೆ ಮಾಡೋದೇನು ಅರ್ಜೆಂಟಿಲ್ಲ, ಅದಕ್ಕೆ ಮನೆ ಕ್ಲೀನ್ ಮಾಡ್ಕೋಬೇಕು. ನಾನು ಕಸ ಹುಡುಗೋಷ್ಟರಲ್ಲಿ ನನ್ನ ಮಗಳು ಬಾಂಡೆ ತೊಳ್ಕೊಂಬಂದಳು. ನನ್ನ ಮಗಳು ಈಗ 10 ವರ್ಷ ವಯಸ್ಸು, ಆದರೂ ಆಕೆ ಎಲ್ಲ ಕೆಲಸದೊಳಗೂ ಹೆಲ್ಪ್ ಮಾಡ್ತಾಳೆ ನೋಡ್ರಿ ನನಗೆ. ಅವಳು ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಭಾಳ ಕಾಳಜಿ ಮಾಡ್ತಾಳೆ. ನಾನು ಪ್ರತಿಯೊಂದು ಕೆಲಸದೊಳಗೂ ಹೆಲ್ಪ್ ಮಾಡ್ತಾಳೆ ಆಕೆ. ನನಗೊಂಥರ ಆಸರೆ ಆಗ್ಯಾಳ ಎಲ್ಲದಕ್ಕೂ. ದೊಡ್ಡವ್ರ ಥರನೇ ಎಲ್ಲ ಕೆಲಸನೂ ಮಾಡ್ತಾಳೆ ನೋಡ್ರಿ. ಈಗ ಬಾಂಡೆನೂ ಎಲ್ಲ ತೊಳ್ಕೊಂಬಂದಳು, ಅವೆಲ್ಲನೂ ಹಚ್ಕೊಳತ್ತೀನಿ ನಾನು ಮ್ಯಾಗ. ಬಾಂಡೆ ಎಲ್ಲ ಹಚ್ಕೊಂಡು ಪರ್ಶಿ ತೊಳ್ಕೊಬೇಕು. ನಮ್ಮ ಮನೆಯೊಳಗೆ ಜಾಸ್ತಿ ಕೆಲಸ ಇರಲ್ಲ, ಸ್ಪೀಡಾಗಿ ಮಾಡ್ಬೋದು. ಆದರೆ ನನಗೆ ಸ್ಪೀಡಾಗಿ ಮಾಡೋಕ್ಕಾಗಲ್ಲ, ಸ್ಲೋ ಆಗಿ ಹಾಕೋದು ಕೆಲಸ. ಅದಕ್ಕೆ ಈ ಸ್ಲೋ ಆಗಿ ನಡೆದೈತೆ ನೋಡ್ರಿ. ಈ ಬಾಂಡೆ ಎಲ್ಲನೂ ಮ್ಯಾಗ ಹಚ್ಕೊಂಡು ಈಗ ಪರ್ಶಿ ತೊಳಕ್ಕೆ ನೀರು ಅವಳಿಗೆ ತಂದು ಕೊಟ್ಟಳು ನನ್ನ ಮಗಳು. ಇನ್ಮ್ಯಾಗ ಪರ್ಶಿ ತೊಳಿಬೇಕು ನೋಡ್ರಿ. ಬೆಳಗ್ಗೆ ಸ್ವಲ್ಪ ಕೀಲು ನೋವು ಜಾಸ್ತಿನೇ ಇರ್ತೈತೆ ನನಗೆ. ಅಂದ್ರೂ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಮಾಡ್ಕೊಳತ್ತೀನಿ. ಹಾಗೆ ಕೂತ್ಬಿಟ್ರೆ ಇನ್ನಷ್ಟು ಬ್ಯಾನಾಕವು ಕಾಲೆಲ್ಲನೂ. ಅದಕ್ಕೆ ನನ್ನ ಮಗಳು ಹೆಲ್ಪ್ ಮಾಡತ್ತಿದ್ಲು. ಈ ಪರ್ಶಿ ಎಲ್ಲನೂ ತೊಳ್ಕೊಂಡೆ ನೋಡ್ರಿ. ತೊಳ್ಕೊಂಡು ಜಳಕ ಮಾಡಿದೆ. ಜಳಕ ಮಾಡಿ ಈಗ ಪೂಜೆ ಮಾಡಬೇಕು. ನಾನು ಪೂಜೆ ಮಾಡೋದು ಮತ್ತು ಪರಿಪಾಲಿಸೋದು ಬುದ್ಧ ಮತ್ತು ಅಂಬೇಡ್ಕರ್. ನಾವು ಬುದ್ಧಿಸ್ಟ್ ಆಗಿರೋದ್ರಿಂದ ಬುದ್ಧನ ಪೂಜೆ ಮಾಡ್ತೀವಿ. ಶಾಂತಿ ಮತ್ತು ತಾಳ್ಮೆಯಿಂದ ಜೀವನ ಮಾಡೋದನ್ನು ಹೇಳಿಕೊಟ್ಟ ಬುದ್ಧನ ಪರಿಪಾಲಿಸ್ಬೇಕು ಅಂದ್ಕೊಂಡೀನಿ. ನಾನು ಬುದ್ಧನ್ನೇ ಪರಿಪಾಲಿಸೋದು. ಎಷ್ಟೇ ಕಷ್ಟ ಬಂದ್ರೂ ಹೆಂಗೆ ತಾಳ್ಮೆಯಿಂದ ಜೀವನ ಮಾಡಬೇಕು ಅಂತ ಹೇಳಿಕೊಟ್ಟಾರ ಬುದ್ಧರು. ಅವರ ಹಾದಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ರವಿವಾರ ಅನ್ನಕ್ಕಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಿ ಒಂದು 10-15 ನಿಮಿಷ ಪ್ರೇಯರ್ ಮಾಡ್ತೀವಿ. ಪ್ರೇಯರ್ ಮಾಡಿಂದ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತೈತೆ ನೋಡ್ರಿ. ಎಲ್ಲ ಪೂಜೆ ಮಾಡಿ ಹೂವು ಎಲ್ಲ ಹಾಕ್ಬಿಟ್ಟೆ. ಈ ದೀಪ ಹಚ್ಚಿ ಒಂದೇ ಉದ್ದಿನ ಕಡ್ಡಿ ಹಚ್ಚಿ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಒಂದು 20 ನಿಮಿಷ ಪ್ರೇಯರ್ ಮಾಡಾದ್ಮೇಲೆ ನೆಮ್ಮದಿ ಅನ್ನಿಸ್ತು, ಶಾಂತಿ. ಎಷ್ಟೋ ಒಂದು 10 ನಿಮಿಷ ತನಕ ಎಷ್ಟೋ ಶಾಂತ ಅನ್ನಿಸ್ತು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾಷ್ಟ ಮಾಡಬೇಕು. ದೋಸೆ ಇಟ್ಟಿತ್ತು, ಅದನ್ನು ದೋಸೆ ಹಾಕ್ಕೊಂಡು ನಾಷ್ಟ ಮಾಡತ್ತೀನಿ ನೋಡ್ರಿ. ನಾಷ್ಟ ಮಾಡೋ ಇಷ್ಟೆಲ್ಲ ಕೆಲಸ ಮಾಡಿ ನಾಷ್ಟ ಮಾಡೋಷ್ಟರಲ್ಲಿ 10 ಆಯ್ತು ಟೈಮ್. ಈಗ ಜಳಕ ಮಾಡಿ ಪೂಜೆ ಮಾಡಿ ಮತ್ತು ನಾಷ್ಟ ಮಾಡತ್ತೀನಿ. ನಾಷ್ಟನೂ ಮಾಡಿದೆ ನೋಡ್ರಿ. ನಾಷ್ಟ ಮಾಡಿ ಒಂದು ಸ್ವಲ್ಪ ಕೂತೆ. ಆಮೇಲೆ ಒಂದು ಪೇಟಿಕೋಟ್ ಕಟ್ ಮಾಡಿದ್ದೆ ನನ್ನ ಮಗಳಿಗೆ. ಏನು ದೊಡ್ಡ ಟೇಲರ್ ಥರ ಪೋಸ್ ಕೊಡತ್ತೀನಿ ಅನ್ಕೋಬೇಡ್ರಿ, ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ನನಗೆ. ಆದರೂ ಸ್ವಲ್ಪ ಟ್ರೈ ಮಾಡಿದೆ. ಒಂದು ಪೇಟಿಕೋಟ ಕಟ್ ಮಾಡಿ ಇಟ್ಟಿದ್ದೆ, ಭಾಳ ದಿನ ಆಗಿದ್ದು ಕಟ್ ಮಾಡಿ. ಇವತ್ತು ಹೊಲಿಯತ್ತೀನಿ ನೋಡ್ರಿ ಅದನ್ನು. ಅಷ್ಟು ಪರ್ಫೆಕ್ಟಾಗೇನು ಬಂದಿರಲಿಲ್ಲ, ಆದರೂ ಅವಳು ಹಾಕೊಳ್ಳೋಂಗಿತ್ತು. ಅದನ್ನು ಹೊಲಿದೆ ನೋಡ್ರಿ. ಹೊಲಿದು ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಸ್ವಲ್ಪ ಮಳೆ ಬರತ್ತಿತ್ತು. ಈಗ ಊಟ ಮಾಡ್ಬೇಕಂತ ಹೇಳಿ ಸ್ವಲ್ಪ ಹಪ್ಪಳ ಇತ್ತು, ಅವು ಹುರ್ಕೊಳತ್ತೀನಿ. ಅನ್ನ ಮಾಡಿಕೊಂಡೆ, ಅನ್ನ ಮಾಡಿ ಸಾರು ಇತ್ತು, ಅದಕ್ಕೆ ಸ್ವಲ್ಪ ಹಪ್ಪಳ ಹುರ್ಕೊಳತ್ತೀನಿ. ಮಳೆನೂ ಬರತ್ತದಕ್ಕೆ ಊಟ ಮಾಡ್ಬೇಕಂತ ಹೇಳಿ
ಹುರ್ಕೊಳತ್ತೀನಿ ಹಪ್ಪಳನು. ಈಗ ನನ್ನ ಮಗಳು ನಾನು ಊಟ ಮಾಡಬೇಕು. ಮಧ್ಯಾಹ್ನ 1:30 ಹೊತ್ತಾಗಿತ್ತು. ಈಗ ಊಟ ಮಾಡತ್ತೀನಿ ನೋಡ್ರಿ. ಅನ್ನ ಮತ್ತು ಬಿಸಿ ಬಿಸಿ ಸಾರು ಮತ್ತು ಹಪ್ಪಳ ಇವೆಲ್ಲನೂ ಹಾಕ್ಕೊಂಡು ಇಬ್ಬರು ಊಟ ಮಾಡಿದ್ವಿ, ನನ್ನ ಮಗಳು ನಾನು. ಊಟ ಮಾಡಿ ಸ್ವಲ್ಪ ಕೂತು ಟಿ ವಿ ಎಲ್ಲ ನೋಡಿ ಆಮೇಲೆ ಸಂಜೆ ಆಯಿತು. ಸಂಜೆ ಆದಮೇಲೆ ಆಕೆಗೆ ಸ್ವಲ್ಪ ತಲೆ ತೊಳೆದಿದ್ದೆ. ಅದನ್ನೆಲ್ಲ ಜೀಡ್ ಬಿಡಿಸಿ ಕೊಬ್ಬರಿ ಎಣ್ಣೆ ಹಚ್ಚಿ ತಲೆ ಇಕ್ಕೊತ್ತೀನಿ ನೋಡ್ರಿ. ಮತ್ತು ನಾಳೆ 2 ಜಡೆ ಹಾಕಾಗ ಸ್ವಲ್ಪ ಜೀಡ್ ಹಾಕ ಅಂಥೇಳಿ ಇವತ್ತೇ ಎಣ್ಣೆಲಿ ಹಾಕಾತೀನಿ. ಆಕೆಗೂ ತಲೆ ಇಕ್ಕಿದೆ. ತಲೆ ಇಕ್ಕಿದ್ಮೇಲೆ ಆಕಿನ ಕೈ ನೋಡಿದೆ, ಸ್ವಲ್ಪ ಉಗುರು ಬಂದಿದ್ದು ಭಾಳ. ಅದಕ್ಕೆ ಉಗುರು ಕಟ್ ಮಾಡತ್ತೀನಿ. ಅದೆಲ್ಲ ಗಲೀಜು ಹಂಗೆ ಕುಂದಿರ್ತದೆ, ಆಕೆ ತಕ್ಕೊಳಕ್ಕೆ ಬರೋಲ್ಲ, ಅದಕ್ಕೆ ಕಟ್ ಮಾಡಿದೆ. ಅಷ್ಟರೊಳಗೆ ನಮ್ಮ ಮನೆಯವರು ಬಂದರು. ಅವರು ಸ್ವಲ್ಪ ಕಾಯಿಪಲ್ಯ ತೊಗೊಂಡ್ಬಂದಿದ್ರು. ಕಾಯಿಪಲ್ಯ ಏನೂ ಇರಲಿಲ್ಲ ಅಂತ ಅದಕ್ಕೆ ಹೇಳಿದ್ದೆ ನಾನು ಕಾಲ್ ಮಾಡಿ. ಅದಕ್ಕೆ ಕಾಯಿಪಲ್ಯ ಎಲ್ಲನೂ ತೊಗೊಂಡ್ಬಂದಿದ್ರು ನೋಡಿರಿ. ಬದ್ನೆಕಾಯಿ, ಚೌಳಿಕಾಯಿ, ಟಮಾಟಿ, ಹೂಕೋಸು ಎಲ್ಲ ತೊಗೊಂಡು ಬಂದಿದ್ರು. ಇವೆಲ್ಲ ತೆಗೆದಿಟ್ಟು ಈಗ ಫ್ರಿಜ್ ಒಳಗೆ ಜೋಡಿಸ್ಬೇಕು. ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೇರೆ ಟ್ರೇ ಒಳಗೆ ಹಾಕಿದೆ. ಇವು ಸಪ್ರೇಟಾಗಿ ಹೊರಗಡೆ ಇಡ್ತೀನಿ. ಅದಕ್ಕೆ ಇವು ಬೇರೆ ಹಾಕಿಟ್ಟೆ. ಇವು ಇಟ್ಟು ಈಗ ಫ್ರಿಜ್ ಒಳಗೆ ಡಬ್ಬಿ ಒಳಗೆ ಸಪ್ರೇಟಾಗಿ ಇಡ್ತೀನಿ. ಎಲ್ಲ ಒಂದ್ರೊಳಗೆ ಹಾಕಿಟ್ರೆ ಸ್ವಲ್ಪ ಕೆಟ್ಟಂಗೆ ಆಕ್ಕವು. ಅದಕ್ಕೆ ಸಪ್ರೇಟಾಗಿಟ್ಟೆ. ನಮ್ಮ ಮನೆಯವರು ಮಾವಿನ ಹಣ್ಣು ಕಟ್ ಮಾಡಿಕೊಟ್ರು, ಆದರೆ ತಿನ್ನೋಕ್ಕಾಗಲಿಲ್ಲ. ಎಲ್ಲ ಕಾಯಿಪಲ್ಯ ತೆಗೆದಿಟ್ಟು ಆಮೇಲೆ ತಿನ್ಬೇಕಂತ ಅಲ್ಲೇ ಇಟ್ಟೆ. ಈಗೆಲ್ಲನೂ ಅದು ದೊಡ್ಡ ಬಾಕ್ಸ್ ಒಳಗೆಲ್ಲ ಹಾಕಿ ಈಗ ಫ್ರಿಜ್ ಒಳಗೆ ಎತ್ತಿಡತ್ತೀನಿ. ಎಲ್ಲ ಸೋಸಿಬಿಟ್ಟು ಕೊತ್ತಂಬರಿ ಎಲ್ಲ ಸೋಸಿಬಿಟ್ಟು ಇಡಬೇಕಾಗಿತ್ತು. ಆದರೆ ಟೈಮ್ ಇರಲಿಲ್ಲ ಮತ್ತು ರಾತ್ರಿ ಅಡುಗೆನೂ ಮಾಡಬೇಕಾಗಿತ್ತು. ಅದಕ್ಕೆ ಫ್ರಿಜ್ ಒಳಗೆ ಎಲ್ಲ ಕ್ಲೀನ್ಗೆ ಅಟ್ಟೆ ಜೋಡಿಸ್ಕೊಂಡು ಇಟ್ಟೆ. ಈಗ ಅಡುಗೆನೂ ಮಾಡ್ಬೇಕು ನೋಡ್ರಿ. ಎಲ್ಲ ಕಟ್ಟಿ ಮೇಲೆ ಹೊಲಸು ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕೆಳಗೆ ಕೂತು ತೆಗಿಬೋದು, ಆದರೆ ನಾನು ಕೆಳಗೆ ಕೂಡೋಕ್ಕಾಗಲ್ಲ. ಎಲ್ಲನೂ ಕಟ್ಟಿ ಮೇಲೆ ನಿತ್ಯ ಮಾಡೋದು. ಅದಕ್ಕೆ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಅಡುಗೆ ಮಾಡಬೇಕು. ಅಡುಗೆ ಫಸ್ಟಿಗೆ ಅಕ್ಕಿ ತೊಳೆದು ಅನ್ನಕ್ಕೆ ಇಡಬೇಕಂತೇಳಿ ಅಕ್ಕಿ ತೊಳ್ಕೊಳತ್ತೀನಿ. ಅಕ್ಕಿ ಹಾಕಿಬಿಟ್ಟು ಈ ಕಡೆ ಸಾಂಬಾರು ರೊಟ್ಟಿ ಎಲ್ಲ ಮಾಡಬೇಕು. ಅದಕ್ಕೆ ಅಕ್ಕಿ ಹಾಕ್ಕೊಳತ್ತೀನಿ. ಅಕ್ಕಿ ಹಾಕಿದ್ಮೇಲೆ ಈಗ ನಮ್ಮ ಮನೆಯವ್ರು ಸ್ವಲ್ಪ ಚಿಕನ್ ತೊಗೊಂಬಂದಿದ್ರು. ಸಂಡೇ ಆಗಿದ್ದರಿಂದ ನಾನ್ ವೆಜ್ ಬೇಕೇ ನಮ್ಮ ಮನ್ಯಾಗ ರೀ. ಅದಕ್ಕೆ ಚಿಕನ್ನ ತೊಳ್ಕೊಳತ್ತೀನಿ. ಚಿಕನೆಲ್ಲ ತೊಳ್ಕೊಂಡು ಈಗ ಸಾಂಬಾರು ಮಾಡಬೇಕು. ಸಾಂಬಾರು ಹೆಂಗೆ ಮಾಡ್ತೀನಿ ಅಂದ್ರೆ, ಮೊದಲಿಗೆ ಚಿಕನೆಲ್ಲ ಕ್ಲೀನ್ ತೊಳ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಒಟ್ಟು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳತ್ತೀನಿ ರೀ. ಮಿಕ್ಸಿಗೆ ಹಾಕ್ಕೊಂಡು ಈ ಚಿಕನ್ಗೆ ಹಸಿದಕ್ಕೆ ಹಚ್ಚಬೇಕು. ಅದಕ್ಕೆಲ್ಲ ಹಾಕಿ ಅದು ಮಿಕ್ಸರ್ಗೆ ಹಾಕಿದ್ದಿಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಚಿಕನ್ಗೆ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 10 ನಿಮಿಷ ಇಡಬೇಕು. ಚಿಕನ್ಗೆಲ್ಲ ಹತ್ಕೋತದ. ಅಷ್ಟರೊಳಗೆ ಸ್ವಲ್ಪ ಒಗ್ಗರ್ನಿಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಎರಡೂ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಹಾಕಬೇಕು. ಈಗ ಚಿಕನ್ಗೆ ಒಗ್ಗರಣೆ ಹಾಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಚಿಕನ್ನೆಲ್ಲ ಇದು ಮಸಾಲೆ ಹಚ್ಚಿಟ್ಕೊಂಡಿದ್ವಲ್ಲ ಆ ಚಿಕನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಬಿಡಬೇಕದು. ನೀರು ಬಿಡೋ ತನಕ ಮ್ಯಾಗ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ಮೇಲೆ ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು ನೋಡ್ರಿ. ಸೈಡಿಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕಿ ಇದು ಚಲೋತ್ತಿಗೆ ಕುದಿಬೇಕು. ಚಲೋತ್ತಿಗೆ ಕುದಿಯೋ ತನಕ ಇದಕ್ಕೆ ಇನ್ನೊಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ. ಇದು ಚಿಕನ್ ಈ ಕಡೆ ಕುದೀಲಿ. ಅಷ್ಟರೊಳಗೆ ನಾವು ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು. ಕೊಬ್ಬರಿ, ಕೊತ್ತಂಬರಿ ಮತ್ತು ಟಮಾಟಿ ಮತ್ತು ಪುದೀನ ಸ್ವಲ್ಪ ಹಾಕ್ಕೊಂಡಿನಿ. ಚಕ್ಕೆ, ಲವಂಗ, ಸ್ವಲ್ಪ 1-2 ಕಾಳು ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ ಇವೆಲ್ಲನೂ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ರುಬ್ಕೊಂಡು ಚಿಕನ್ ಎಲ್ಲನೂ ಚೆನ್ನಾಗಿ ಕುದ್ದೈತಿ, ಮ್ಯಾಗ ಎಣ್ಣೆ ಬಿಟ್ಟೈತಿ. ಹಿಂಗೆ ಬಿಟ್ಟಾದ್ಮೇಲೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸಿ ಹಾಕಿದ್ದ ಮಸಾಲೆ ಇರ್ತದಲ್ಲ ಅದನ್ನು ಹಾಕಬೇಕು.
ಇದು ಹಾಕಿದ್ಮೇಲೆ ನಮಗೆ ನೀರು ಎಷ್ಟು ಬೇಕು ನೋಡೋ ಅಷ್ಟು ಹಾಕ್ಕೊಂಡು ಚಲೋತ್ತಿಗೆ ಕುದಿಸ್ಕೊಳ್ಳೋದು. ನಾನು ಸಾಂಬಾರು ರೆಡಿ ಮಾಡಿದೆ ನೋಡಿರಿ. ಸಾರು ರೆಡಿ ಆಯಿತು, ಅನ್ನನೂ ಆಯಿತು. ನಾನು ಸಾರು ಅನ್ನ ಮಾಡೋಷ್ಟ್ರೊಳಗೆ ನಮ್ಮವ್ವ ರೊಟ್ಟಿನೂ ಮಾಡಿದ್ಲು. ಈಗ ರಾತ್ರಿ ಊಟ ಮಾಡಬೇಕು. ಅಡುಗೆ ಎಲ್ಲನೂ ರೆಡಿ ಆಯಿತು. ನಮ್ಮವ್ವನ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರು. ಈಗ ಅಡುಗೆ ಆಗೈತಿ, ಊಟ ಮಾಡ್ತೀವಿ. ಇದೇ ನೋಡಿರಿ ನಮ್ಮದು ಸಂಡೇ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.